ನಮಸ್ಕಾರ. ಎನಪೋಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಅರ್ಪಿಸುವ ಎನಪೋಯ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಮಾನ್ಸಾ ಮಣಿಪಾಳ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಹೆಪಟೈಟಿಸ್ ಎ ಸಿಂಪ್ಟಮ್ಸ್ ಅಂಡ್ ಕಾಸಸ್ ಅಂದ್ರೆ ಇದರ ಲಕ್ಷಣಗಳು ಜೊತೆಗೆ ಇದಕ್ಕಿರುವಂತಹ ಚಿಕಿತ್ಸೆ ಎಲ್ಲ ವಿಷಯದ ಕುರಿತಾಗಿ ಇವತ್ತು ಚರ್ಚೆಯನ್ನ ಮಾಡಲಿಕ್ಕಿದ್ದೇವೆ. ಇವತ್ತು ನಮಗೆ ಮಾಹಿತಿಯನ್ನ ಕೊಡುವುದಕ್ಕೆ ಎನಪೋಯ ಸ್ಪೆಷಾಲಿಟಿ ಆಸ್ಪತ್ರೆಯ ಅನೆಸ್ಥೇಷಿಯಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಪ್ರಿಯಾ ಬಿ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ನಾವು ಮಾತುಕತೆಯನ್ನ ಶುರು ಮಾಡುವ ಮುನ್ನ ನಮ್ಮ ಡಾಕ್ಟರ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ವಿಶ್ವದಲ್ಲಿ 325 ಮಿಲಿಯನ್ನಷ್ಟು ಜನರಿಗೆ ಈ ಒಂದು ಹೆಪಟೈಟಿಸ್ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಅದರಲ್ಲಿ 1.4 ಮಿಲಿಯನ್ನಷ್ಟು ಜನ ಪ್ರತಿ ವರ್ಷ ಸಾವನ್ನಪ್ತಾರೆ ಅಂತ ಕೆಲವೊಂದಷ್ಟು ವರದಿಗಳು ಕೂಡ ಹೇಳುತ್ತೆ. ಇನ್ನು ಗಂಭೀರವಾಗಿರುವಂತಹ ಈ ಒಂದು ಲಿವರ್ನ ಸಮಸ್ಯೆಯನ್ನ ಹಾಗೆ ಬಿಟ್ರೆ ಇದು ಸಾವಿನ ಮನೆಗೆ ನಮ್ಮನ್ನ ತಳ್ಳುತ್ತೆ. ಹಾಗಾಗಿ ಬಹಳಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸಿಕೊಂಡು, ಎಸ್ಪೆಷಲಿ ಇತ್ತೀಚಿನ ಒಂದು ಲೈಫ್ ಸ್ಟೈಲ್ ಅನ್ನ ನೋಡಿದ್ರೆ ಪ್ರತಿಯೊಂದು ರೋಗಕ್ಕೂ ಮೊದಲು ಕಾರಣ ಅಂತ ಹೇಳುವಂಥದ್ದು ನಾವು ತಿನ್ನುವಂತಹ ಆಹಾರ ಆಗಿರ್ಬೋದು, ನಾವು ಲೀಡ್ ಮಾಡ್ತಾ ಇರುವಂತಹ ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿರ್ಬೋದು, ಇದೇ ಮೊದಲ ರೀಸನ್ ಅಂತ ಹೇಳ್ತಾರೆ. ಬಿಕಾಸ್ ನಾವು ಕೆಲವೊಂದಷ್ಟು ವರ್ಷಗಳ ಹಿಂದೆ ಹೋದ್ರೆ ನಮ್ಮ ತಾತ ಅಜ್ಜಿ ಎಲ್ಲ 100 ವರ್ಷ ಎಲ್ಲ ಬದುಕ್ತಾ ಇದ್ರು. ಈಗ ನಮಗೆ 30-40 ವರ್ಷಕ್ಕೆ ಬಹಳಷ್ಟು ದೊಡ್ಡ ಕಾಯಿಲೆಗಳು ಬಂದು ನಮ್ಮ ಜೀವನವೇ ಮುಗೀತು ಅನ್ನುವಂತಹ ಒಂದು ಸ್ಟೇಜ್ಗೆ ತಲುಪ್ತೀವಿ. ಸೊ ಹಾಗಾಗಿ ನಾವು ಸೇವಿಸುವಂತಹ ಆಹಾರ, ನಾವು ಬದುಕುವಂತಹ ರೀತಿ ಬಹಳಷ್ಟು ಮುಖ್ಯ ಆಗುತ್ತೆ. ಇನ್ನು ಈ ಹೆಪಟೈಟಿಸ್ ನಲ್ಲಿ ಪ್ರಮುಖವಾಗಿ 5 ವಿಧ ಇದೆ ಅಂತ ಹೇಳಲಾಗುತ್ತೆ. ಅದರಲ್ಲಿ ಇವತ್ತು ನಾವು ಹೆಪಟೈಟಿಸ್ ಎ ಅನ್ನುವಂತಹ ಕಾಯಿಲೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಳಿಕ್ಕಿದ್ದೇವೆ. ಸೊ ಈ ಒಂದು ಹೆಪಟೈಟಿಸ್ ಎ ಅಂದ್ರೆ ಏನು, ಯಾವೆಲ್ಲ ಲಕ್ಷಣಗಳು ಈ ಒಂದು ರೋಗದಲ್ಲಿ ಕಾಣಿಸಿಕೊಳ್ಳುತ್ತೆ, ಈ ರೋಗ ಬರೋದಕ್ಕೆ ಪ್ರಮುಖವಾಗಿ ಕಾರಣಗಳು ಏನು, ಯಾವೆಲ್ಲ ರೀತಿಯಾದಂತಹ ಚಿಕಿತ್ಸೆಗಳು ಈಗ ಲಭ್ಯ ಇದೆ, ಎಲ್ಲವನ್ನ ತಿಳ್ಕೊಳ್ಳುವ. ಸೊ ಲೆಟ್ ಅಸ್ ಗೋ ಟು ದ ಡಾಕ್ಟರ್. ಎಸ್ ಡಾಕ್ಟರ್, ಮೊದಲನೇದಾಗಿ ಈ ಹೆಪಟೈಟಿಸ್ ಎ, ಈ ಲಿವರ್ಗೆ ಸಂಬಂಧಪಟ್ಟ ಒಂದು ಕಾಯಿಲೆ ಅಂದ್ರೆ ಏನು? ಹೆಪಟೈಟಿಸ್ ಎ ಅಂದರೆ ಲಿವರಿಗೆ ತಗುಲುವ ಒಂದು ವೈರಸ್ ಕಾಯಿಲೆ. ಇದು ಈ ಕಾಯಿಲೆಯು ಕಲ್ಮಶವಾದ ನೀರಿಂದ ಹಾಗೂ ಆಹಾರದಿಂದ ಅಥವಾ ಈ ರೋಗದಿಂದ ತುತ್ತಾದ ರೋಗಿಯನ್ನು ನೋಡಿಕೊಳ್ಳುವ ಜನರಿಗೆ ಅವರನ್ನು ಸ್ಪರ್ಶ ಮಾಡುವುದರಿಂದ ಅಥವಾ ಅವರನ್ನು ಆರೈಕೆ ಮಾಡುವಾಗ ಇದು ಹರಡುತ್ತೆ. ಪ್ರಪಂಚದಾದ್ಯಂತ ಈ ರೋಗ ಕಂಡುಕೊಳ್ಳುತ್ತದೆ. ಆದರೆ ಈಗಿನ ಟೈಮಲ್ಲಿ ಕೊಳಚೆ ಇದ್ದಲ್ಲಿ, ನೈರ್ಮಲ್ಯತೆ ಕೊರತೆ ಇದ್ದಲ್ಲಿ ಇದು ಅಧಿಕವಾಗಿ ಕಂಡುಬರುತ್ತದೆ. ಆದರೂ ಸಹ ಯುನೈಟೆಡ್ ಸ್ಟೇಟ್ಸ್ ಹಾಗೆ ಈ ಸಾಮಾಜಿಕ ನೈರ್ಮಲ್ಯ ಹಾಗೂ ವ್ಯಾಕ್ಸಿನ್ಗಳ ಬಳಕೆಯಿಂದ ಇದನ್ನು ತುಂಬ ಈ ಕಾಯಿಲೆಯನ್ನು ತುಂಬಾ ಅವರು ಕಡಿಮೆ ಮಾಡಿಸಿಕೊಂಡಿದ್ದಾರೆ. ಓಕೆ, ಆಲ್ ರೈಟ್. ಸೊ ಇದು ಬೇಸಿಕ್ಲಿ ಲಿವರ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಸಮಸ್ಯೆ. ಹಾಗಾಗಿ ನಾವು ಸೇವನೆ ಮಾಡುವಂತಹ ಆಹಾರ, ನೀರು ಕಲುಷಿತ ಆದಾಗ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಹಾಗಿದ್ರೆ ಕೆಲವೊಂದಷ್ಟು ಪ್ರಮುಖವಾದಂತಹ ಕಾರಣಗಳು ಅಂತ ಹೇಳ್ಬೋದು. ಸೊ ಅದರಲ್ಲಿ ಒಂದು ಆಹಾರ, ನೀರು, ಇದಾದ್ದು ಬಿಟ್ಟು ಬೇರೆ ಏನಾದ್ರು ಕಾರಣಗಳಿಗೆ ಬರುತ್ತಾ? ಇದಕ್ಕೆ ಈ ಹೆಪಟೈಟಿಸ್ ಎ ಸ್ಪ್ರೆಡ್ ಆಗುವುದು ಫೀಕೋ ಓರಲ್ ಅಂದರೆ ಮಲ ಮೌಖಿಕ ರೂಟಿಂದ. ಸೊ ಈ ಕಲುಷಿತ ನೀರನ್ನು ನಾವು ಕೈಯಲ್ಲಿ ಮುಟ್ಟುವಾಗ, ಅದೇ ಕೈಯಲ್ಲಿ ನಾವು ಆಹಾರ ಸೇವಿಸುವಾಗ, ಕಲುಷಿತ ನೀರನ್ನು ನಾವು ಸೇವಿಸುವಾಗ ಅಥವಾ ಆಹಾರವನ್ನು ಅಥವಾ ವೆಜಿಟೇಬಲ್ಸನ್ನು ಕ್ಲೀನ್ ಮಾಡದೆ ನಾವು ತಿನ್ನುವಾಗ ಈ ಕಾಯಿಲೆಯು ನಮಗೆ ಬರುವ ಸಾಧ್ಯತೆಗಳು ಇವೆ. ಓಕೆ, ಸೊ ಇಟ್ ಇಸ್ ಬೇಸಿಕಲಿ ವೈರಲ್ ಅಂತ ಹೇಳ್ಬೋದು. ಇಟ್ ಇಸ್ ಹೆಪಟೈಟಿಸ್ ಎ ವೈರಸ್ ಇಂದ ಬರುವ ಕಾಯಿಲೆ ಆಗಿರುವಂಥದ್ದು. ಓಕೆ, ಸೊ ಒಂದು ಕಾಯಿಲೆ ಬರಬೇಕು ಅಂತ ಹೇಳಿದ್ರೆ ಕೆಲವೊಂದಷ್ಟು ಪ್ರೊಸೆಸ್ ಅಂತ ಹೇಳ್ಬೋದು, ಸ್ಲೋಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಆ ಸಮಸ್ಯೆ ಅನ್ನುವಂಥದ್ದು ಡೆವಲಪ್ ಆಗ್ತಾ ಹೋದ ಹಾಗೆ ಮನುಷ್ಯನಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಎಸ್ಪೆಷಲಿ ರೋಗದ ಲಕ್ಷಣಗಳ ಬಗ್ಗೆ ಮಾತನಾಡೋದಾದ್ರೆ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ? ನೋಡಿ, ಸಾಮಾನ್ಯವಾಗಿ ಎಲ್ಲ ವೈರಲ್ ಕಾಯಿಲೆಗಳು ಸೆಲ್ಫ್ ಲಿಮಿಟಿಂಗ್ ಅಂದರೆ ತನ್ನಷ್ಟಕ್ಕೆ ಅದರ ಕೋರ್ಸ್ ಮುಗಿಸಿ ಏನು ತೊಂದರೆ ಕೊಡದೆ ನಮ್ಮನ್ನು ಬಿಟ್ಟು ಹೋಗ್ತದೆ. ಆದರೂ ಕೂಡ ಈ ಹೆಪಟೈಟಿಸ್ ಎ ರೋಗವು ಸಣ್ಣ ಪುಟ್ಟ ತೊಂದರೆಗಳು ಅಂದರೆ ಜ್ವರ, ಚಳಿ ಹಾಗೆ ಅಥವಾ ಲೂಸ್ ಮೋಷನ್ ಹಾಗೆ ಆಗಿ ನಮ್ಮಲ್ಲಿ ಬಂದು ಹೋಗುವ ಸಾಧ್ಯತೆಗಳು ಜಾಸ್ತಿ. ಒಬ್ಬೊಬ್ಬರಿಗೆ ಯಾವುದೇ ಲಕ್ಷಣ ಇರದೇ ಹೋಗಬಹುದು.
ಆದರೆ ಸ್ವಲ್ಪ ಮಂದಿಯಲ್ಲಿ ಇದು ಸ್ವಲ್ಪ ಜಾಸ್ತಿ ಸಿಂಪ್ಟಮ್ಸನ್ನು ತೋರಿಸ್ತದೆ. ಯಾವೆಲ್ಲ ಸಿಂಪ್ಟಮ್ಸ್? ನಿಲ್ಲದ ಜ್ವರ, ಆಯಾಸ, ಹಸಿವೆ ಇಲ್ಲದೆ ಇರುವುದು. ಕ್ಯಾರೆಕ್ಟರಿಸ್ಟಿಕ್ ಏನಂದರೆ ನಮ್ಮ ಚರ್ಮದ ಮತ್ತು ನಮ್ಮ ಕಣ್ಣಿನ ಬಣ್ಣ ಹಳದಿಯಾಗುವುದು, ಮೂತ್ರವು ಗಾಢವಾದ ಹಳದಿಯಾಗುವುದು, ಮಲವು ಬ್ರೌನ್ ಕಲರ್ ಆಗಿ ಹೋಗುವುದು, ಗಂಟು ನೋವು, ಹೊಟ್ಟೆಯಲ್ಲಿ ನೋವು, ಎಸ್ಪೆಷಲಿ ಲಿವರ್ ಇರುವ ಜಾಗದಲ್ಲಿ ಜಾಸ್ತಿ ನೋವು, ಮಂಡಿ ನೋವು, ವಾಕರಿಕೆ, ನಿಲ್ಲದ ವಾಂತಿ, ಇದೆಲ್ಲ ಆಗಿ ಡಿಹೈಡ್ರೇಷನ್ ಆಗುವುದು. ಇದೆಲ್ಲ ಪ್ರಮುಖ ಲಕ್ಷಣಗಳು ಹೆಪಟೈಟಿಸ್ ಎ ವೈರಸ್ ಸೋಂಕು ತಗುಲಿದರೆ. ಓಕೆ, ಸೊ ಹೆಪಟೈಟಿಸ್ ಎ ಬಿಟ್ಟು ಎಷ್ಟು ವಿಧಗಳಿವೆ? ಹೆಪಟೈಟಿಸ್ ಅಲ್ಲಿ ಎ, ಬಿ, ಸಿ, ಡಿ, ಇ ಅಂತ ಪ್ರಮುಖ 5 ವಿಧಗಳಿವೆ. ಅವರಲ್ಲಿ ಬೇರೆ ಬೇರೆ ಥರದಲ್ಲಿ ಅವು ಹರಡುತ್ತವೆ. ಆದರೆ ಹೆಪಟೈಟಿಸ್ ಎ ಪ್ರಮುಖವಾಗಿ ನಾನು ಹೇಳಿದ ಹಾಗೆ ಮಲ ಮೌಖಿಕವಾಗಿ ಅಥವಾ ಫೀಕೋ ಓರಲ್ ರೂಟಲ್ಲಿಯೇ ಹರಡುವುದು. ಓಕೆ, ಸೊ ಈ ಒಂದು ಹೆಪಟೈಟಿಸ್ ಎ ಅನ್ನು ಅನ್ಟ್ರೀಟೆಡ್ ಆಗಿ ಬಿಟ್ಟರೆ ಸೊ ಜೀವಕ್ಕೆ ಅಪಾಯ ತರುತ್ತಾ? ನಾನು ಹೇಳಿದಾಗೆ ಎಲ್ಲರಲ್ಲಿ ಸಿಂಪ್ಟಮ್ಸ್ ಬರಬೇಕಂತ ಇಲ್ಲ. ಎಷ್ಟೋ ಜನರಲ್ಲಿ ಅವರು ಕ್ಯಾರಿಯರ್ಸ್ ಮಾತ್ರ ಆಗಿದೆ. ಕ್ಯಾರಿಯರ್ಸ್ ಅಂದರೆ ನಮಗೆ ಯಾವುದೂ ಸಿಂಪ್ಟಮ್ಸ್ ಇಲ್ಲ, ಆದರೂ ಕೂಡ ನಮಗೆ ಆ ಇನ್ಫೆಕ್ಷನ್ ಬಂದರೆ ನಮ್ಮ ಮಲದಲ್ಲಿ ಆ ವೈರಸ್ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಸೊ ನಮಗೆ ಸಿಂಪ್ಟಮ್ಸ್ ಸಿಂಪ್ಟಮ್ಯಾಟಿಕ್ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ. ಒಬ್ಬೊಬ್ಬರಿಗೆ ಮೈಲ್ಡ್ ಸಿಂಪ್ಟಮ್ಸ್, ನಾನು ಹೇಳಿದಾಗೆ ಜ್ವರ ಬರೋದು ಹೋಗೋದು, ಮೈಲ್ಡ್ ಡೈರಿಯಾ ಹಾಗೆ ಬರೋದು, ಅಥವಾ ಸ್ವಲ್ಪ ಲೈಟ್ ಯೆಲ್ಲೋನೆಸ್ ಬರೋದು, ತನ್ನಷ್ಟಕ್ಕೆ ಸರಿ ಆಗೋದು, ಹೊಟ್ಟೆ ನೋವು ಬರೋದು, ಆಯಾಸ ಬರೋದು, ಇದೆಲ್ಲ ವೆರಿ ಮೈಲ್ಡ್ ಸಿಂಪ್ಟಮ್ಸ್ ಬರ್ತದೆ. ಸ್ವಲ್ಪ ಜನರಲ್ಲಿ ಮಾತ್ರ ಅತಿಯಾದ ಡಿಹೈಡ್ರೇಷನ್ ಅಥವಾ ಇನ್ನೂ ಸ್ವಲ್ಪ ಜನರಲ್ಲಿ, ಎಸ್ಪೆಷಲಿ ಯಾರಲ್ಲಿ ಮುಂಚಿತವಾಗಿ ಲಿವರ್ ತೊಂದರೆ ಇದೆ ಅವರಲ್ಲಿ ಅಥವಾ ಯಾರಿಗೆ ಇಮ್ಯುನಿಟಿ ಕೊರತೆ ಇದೆ ಅಥವಾ ಬೇರೆ ಅಂಗಾಂಗಗಳ ಪ್ರಾಬ್ಲಮ್ಸ್ ಇದೆ, ಅಂದರೆ ಡಯಾಲಿಸಿಸ್ ಅಲ್ಲಿದ್ದವರು, ಕ್ಯಾನ್ಸರ್ ಪೀಡಿತರು, ಕೀಮೋಥೆರಪಿಯಲ್ಲಿದ್ದವರು, ಯಾರಿಗೆ ಅವರ ಇಮ್ಯುನಿಟಿ ಕಮ್ಮಿ ಇದೆ, ಇಂಥವರಲ್ಲಿ ಇದು ತೀವ್ರ ಕಾಯಿಲೆ ಆಗಬಹುದು. ಫೈನಲಿ ಲಿವರ್ ಫೇಲಿಯರ್ ಅಂತಹ ಮಟ್ಟಕ್ಕೆ ಸಹ ತಲುಪಬಹುದು. ಓಕೆ, ಸೊ ಈ ಒಂದು ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ, ಇಟ್ ಈಸ್ ಕಂಟೇಜಿಯಸ್. ಎಸ್, ಡೆಫಿನೆಟ್ಲಿ ಹೌದು. ಯಾವ ಒಂದು ಸಿಚುವೇಶನ್ ಅಲ್ಲಿ ಇನ್ನೊಬ್ಬರಿಗೆ ತಗಲುವಂತ ಸಾಧ್ಯತೆ ಇದೆ? ನೋಡಿ, ಇದು ಅತ್ಯಂತ ಸಾಂಕ್ರಾಮಿಕವಾದ ರೋಗ. ಸೊ ನಮಗೆ ಸೋಂಕು ಬಂದು 2 ವಾರಗಳ ಮುಂಚೆ, ನಮಗೆ ಸಿಂಪ್ಟಮ್ಸ್ ಬರುವ 2 ವಾರಗಳ ಮುಂಚೆ ಹಾಗೂ ನಮಗೆ ಸಿಂಪ್ಟಮ್ಸ್ ಬಂದು 1 ವಾರ ತನಕ ನಾವು ಸಾಂಕ್ರಾಮಿಕವಾಗಿರ್ತೇವೆ. ಸೊ ಈ ಟೈಮಲ್ಲಿ ನಾವು ನಮ್ಮ ಪರ್ಸ್ನಲ್ ಹೈಜೀನಲ್ಲಿ ಏನಾದರೂ ಕೊರತೆ ಮಾಡಿದರೆ, ಕೈ ತೊಳೆಯುವುದಿಲ್ಲ, ಬಾತ್ರೂಮ್ ಕ್ಲೀನ್ ಇಡಿಯುವುದಿಲ್ಲ, ಈ ಎಲ್ಲ ಕೆಲಸ ಮಾಡಿದರೆ ಇದು ಹರಡುವ ಚಾನ್ಸಸ್ ತುಂಬ ಜಾಸ್ತಿ. ಈಗಿನ ಟೈಮಲ್ಲಿ ನೀವು ನೋಡ್ತೀರಿ, ಅನ್ಸೈಂಟಿಫಿಕ್ ಕನ್ಸ್ಟ್ರಕ್ಷನ್, ಸಿವೇಜ್ ನೀರು ಮತ್ತು ನಾವು ಬಳಸುವ ನೀರು ಮಿಕ್ಸ್ ಆಗೋದು, ಇದೆಲ್ಲ ನಾವು ಪೇಪರಲ್ಲಿ ಪ್ರತಿದಿನ ಓದ್ತಾ ಇದ್ದೇವೆ. ಸೊ ನೀರು ಜೀವದ ಮೂಲ ಅಂತ ಹೇಳ್ತೇವೆ. ಇದರಲ್ಲೇ ಮೂಲದಲ್ಲೇ ಮಲ ಮಿಕ್ಸ್ ಆದರೆ ನಮಗೆ ಹೆಪಟೈಟಿಸ್ ಎ ಬರುವ ಸಾಧ್ಯತೆ ತುಂಬಾನೇ ಇದೆ. ಓಕೆ, ರೈಟ್. ಸೊ ಇದು ಏನಾದರೂ ರಕ್ತದ ಮೂಲಕ ಹರಡುವಂಥ ಸಾಧ್ಯತೆ ಇದೆಯಾ? ಇಲ್ಲ, ಹೆಪಟೈಟಿಸ್ ಎ ಅಂತ ಹೇಳೋದು ಇದು ಪ್ರಿಡಾಮಿನೆಂಟ್ಲಿ ಫೀಕೋರಲ್, ಅಂದರೆ ಮಲಮೌಖಿಕವಾಗಿಯೇ ಹರಡ್ತದೆ. ರೈಟ್. ಸೊ ಇವಾಗ ಸೋಂಕಿತ ವ್ಯಕ್ತಿಗೆ ಒಂದು ಬಂದಿದೆ ಅಂತ ಇಟ್ಕೊಳ್ವಾ, ಸೊ ಅವರಿಂದ ಇನ್ನೊಬ್ಬರಿಗೆ ಬರೋದಕ್ಕೆ ಎಷ್ಟು ಟೈಮ್ ತಗೊಳ್ಬೋದು? ಅದೇ, ಇನ್ನೊಬ್ಬರಿಗೆ ಬರಬೇಕು, ನಮ್ಮಲ್ಲಿ ಏನಾದರೂ ಸಿಂಪ್ಟಮ್ಸ್ ಬರಬೇಕಾದ್ರೆ ಅಟ್ಲೀಸ್ಟ್ ಒಂದು 2 ವಾರ ಬೇಕಾಗ್ತದೆ. ನಮಗೆ ಸೋಂಕು ಬಂದು 2 ವಾರ ಬೇಕಾಗ್ತದೆ. ಒಬ್ಬೊಬ್ಬರಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರಿಗೆ ಸ್ವಲ್ಪ ಬೇಗನೆ ಬರಬಹುದು. ಒಬ್ಬೊಬ್ಬರಲ್ಲಿ ಯಾವ ಸಿಂಪ್ಟಮ್ಸ್ ಬರೋದಿಲ್ಲ, ಆದರೆ 2 ವಾರ ಡೆಫಿನೆಟ್ಲಿ ಅಂದಾಜಿಗೆ ಬೇಕಾಗ್ತದೆ. ಓಕೆ, ರೈಟ್. ಇವಾಗ ರಿಸ್ಕ್ ಗ್ರೂಪನ್ನು ನಾವು ಡಿಸ್ಕಸ್ ಮಾಡೋದಾದರೆ, ಮಕ್ಕಳಿದ್ದಾರೆ, ವಯಸ್ಕರಿರ್ತಾರೆ, ಆ್ಯಂಡ್ ಮಧ್ಯಮ ಏಜ್ ಆ್ಯಸ್ ವೆಲ್ ಆಸ್ ಜೆಂಡರ್ ಬಗ್ಗೆ ಮಾತನಾಡೋದಾದರೆ ಯಾರಿಗೆ ಈ ಒಂದು ರಿಸ್ಕ್ ಜಾಸ್ತಿ, ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಳೋದು? ನೋಡಿ, ಮಕ್ಕಳಲ್ಲಿ ಮತ್ತು
ಆಪೋಸಿಟ್ಸ್ ಆಫ್ ಏಜ್, ಅಂದರೆ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ. ದೀಸ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಆಲ್ವೇಸ್, ಯಾವುದೇ ಕಾಯಿಲೆ ಇರಲಿ. ಆದರೆ ಈಗ ಒಳ್ಳೆ ವಿಷಯ ಏನಂದರೆ ಫ್ರಮ್ ದ ಲಾಸ್ಟ್ ಅಬೌಟ್ 8-10 ಇಯರ್ಸ್ WHO, CDC ಇವರ ಪ್ರಕಾರ ಮಕ್ಕಳಲ್ಲಿ ಹೆಪಟೈಟಿಸ್ ಎ ವ್ಯಾಕ್ಸಿನ್ 1 ವರ್ಷದಿಂದ 2 ವರ್ಷದ ಗ್ಯಾಪಲ್ಲಿ ಕೊಡ್ತಾರೆ, 2 ಡೋಸ್ ಕೊಡ್ತಾರೆ. ಸೊ ಇದರಿಂದ ಅವರಿಗೆ ಫಸ್ಟಿಂದಲೇ ಇಮ್ಯುನಿಟಿ ಬಂದಿರ್ತದೆ. ದಿಸ್ ಇಸ್ ದ ಡೆವಲಪ್ಮೆಂಟ್ ಫ್ರಮ್ ದ ಲಾಸ್ಟ್ ಅಬೌಟ್ 5 to 10 ಇಯರ್ಸ್. ಅದಕ್ಕಿಂತ ಮುಂಚಿನವರಿಗೆ, ಫಾರ್ ಎಕ್ಸಾಂಪಲ್ ನಮಗೆ ಅಂಥ ಒಂದು ಇಮ್ಯುನಿಟಿ ಇಲ್ಲ. ಸೊ ಏಜ್ ಆದವರಿಗೆ ಡೆಫಿನೆಟ್ಲಿ ಇರುವುದಿಲ್ಲ. ಸೊ ಅವರಿಗೆ ಈವನ್ ಎಸಿಂಪ್ಟಮ್ಯಾಟಿಕ್ ಅಥವಾ ಸ್ವಲ್ಪ ಸಿಂಪ್ಟಮ್ಸ್ ಇದ್ದದ್ದು ಅವರ ಬೇರೆ ಕಾಯಿಲೆಗಳಿಂದ, ಅವರಿಗೆ ಮುಂಚಿತವಾಗಿ ಲಿವರ್ ಇದು ತೊಂದರೆ ಇರಬಹುದು, ಅಥವಾ ಡಯಾಲಿಸಿಸ್ ಅಲ್ಲಿ ಇರ್ಬೋದು, ಅಥವಾ ಯಾವುದೇ ಕಾರಣದಿಂದ ಅವರು ಅಸ್ವಸ್ಥರಾಗಿರುವ ಅಂಥವರಿಗೆ ಈ ಕಾಯಿಲೆ ಮಾರಣಾಂತಿಕ ಆಗಬಹುದು. ಓಕೆ. ಇನ್ನು ಈ ಮಕ್ಕಳಲ್ಲಿ ಕೆಲವು ಮಕ್ಕಳಿಗೆ ಪಿಜ್ಜಾ, ಬರ್ಗರ್, ಔಟ್ಸೈಡ್ ಫುಡ್ ಅಂದರೆ ಫೇವ್ರೆಟ್. ಕೆಲವೊಂದು ಪೇರೆಂಟ್ಸ್ಗೆ ಅವೇರ್ ಇರೋದಿಲ್ಲ, ಅವ್ರು ಹಠ ಮಾಡ್ತಾರೆ ಅಂತ ಕೊಟ್ಟು ಬಿಡ್ತಾರೆ. ಅಂಥ ಮಕ್ಕಳಿಗೆ ಏನಾದರೂ ರಿಸ್ಕ್ ಇರುತ್ತೆ ಇವೊಂದು ಇಂಜೆಕ್ಷನ್ ತೊಗೊಂಡಿದ್ರು ಕೂಡ? ಈವನ್ ಬಂದರೆ ಅದು ವೆರಿ ಎಸಿಂಪ್ಟಮ್ಯಾಟಿಕ್ ಅಥವಾ ಮೈಲ್ಡ್ ಇಲ್ನೆಸ್ ಆಗಿ ಬರ್ತದೆ. ಯಾಕೆಂದರೆ ಆ ವ್ಯಾಕ್ಸಿನಿಂದ ಇಟ್ಸ್ ಅ ವೆರಿ ಗುಡ್ ವ್ಯಾಕ್ಸಿನ್. ಸೊ ಇಟ್ ಈಸ್ ವೆರಿ ಸೈಂಟಿಫಿಕ್, ಇಟ್ ಈಸ್ ವೆರಿ ಇಫೆಕ್ಟಿವ್. ಅಂಥ ವ್ಯಾಕ್ಸಿನಿಂದ ಇನ್ ಕೇಸ್ ಅವರಿಗೆ ಇನ್ಫೆಕ್ಷನ್ ಆದರೆ ಕೂಡ ಮೈಲ್ಡ್ ರೀತಿಯಲ್ಲಿ, ಮೈಲ್ಡ್ ಸಿಂಪ್ಟಮ್ಸಲ್ಲಿ ಅದು ಗುಣಮುಖವಾಗ್ತಾರೆ ಬೇಗ. ರೈಟ್. ಓಕೆ. ಸೊ ಒಂದು ಸೋಷಿಯಲಿ ನಾನೊಂದು ಈ ಪ್ರಶ್ನೆಯನ್ನು ಕೇಳಬೇಕು, ಬಿಕಾಸ್ ಜನರಿಗೆ ಒಂದು ಥಾಟ್ಸ್ ಇರುತ್ತೆ. ಕೋವಿಡ್ ವ್ಯಾಕ್ಸಿನ್ ಬಂತು, ಅದಾದಮೇಲೆ HPV ವ್ಯಾಕ್ಸಿನ್, ಎಲ್ಲದರಲ್ಲೂ ಒಂದು ಕ್ವೆಶನ್ಸ್ ಬಂತು, ಇದು ಆರೋಗ್ಯಕ್ಕೆ ಸೇಫ್ ಅಲ್ಲ, ಆರೋಗ್ಯಕ್ಕೆ ಸಮಸ್ಯೆ ಕೊಡುತ್ತೆ ಅಂತ. ಸೊ ಈ ಒಂದು ವ್ಯಾಕ್ಸಿನಲ್ಲಿ, ಸ್ಪೆಷಲಿ ಹೆಪಟೈಟಿಸ್ನ ಕುರಿತಾಗಿ ಹಾಕುವಂಥ ವ್ಯಾಕ್ಸಿನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಕಂಡು ಬರುತ್ತಾ? ನೋಡಿ, ನಾನು ಹೀಗೆ ಹೇಳಲು ಇಚ್ಛೆಪಡ್ತೇನೆ, ಯಾವುದೇ ಔಷಧವಾಗಿರಲಿ ಅದಕ್ಕೆ ಅಡ್ವರ್ಸ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಸೊ ಅದೇ ರೀತಿಯಲ್ಲಿ ವ್ಯಾಕ್ಸಿನ್ಸ್ ಕೂಡ. ಸೊ ಯಾವುದು ಸಹ 100% ಕ್ಲಿಯರೆನ್ಸ್ ಯಾವುದಕ್ಕೆ ಸಹ ಇರುವುದಿಲ್ಲ. ಆದರೆ ನಾನು ಆಗಲೇ ಹೇಳಿದ ಹಾಗೆ ಹೆಪಟೈಟಿಸ್ ಎ ಒಂದು ಒಳ್ಳೆಯ ವ್ಯಾಕ್ಸಿನ್. ಸೊ ಇದರಲ್ಲಿ ಇಟ್ಸ್ ವೆರಿ ಎಫೆಕ್ಟಿವ್ ಆ್ಯಂಡ್ ಸ್ವಲ್ಪ ಚಿಕ್ಕ ಮುಟ್ಟದ ಸೈಡ್ ಎಫೆಕ್ಟ್ಸ್, ಅಂದರೆ ಇಂಜೆಕ್ಷನ್ ಕೊಟ್ಟಲ್ಲಿ ನೋವು, ಒಂದು ದಿವಸ ಜ್ವರ, ಚಳಿ ಏನಾದರೂ ಬರಬಹುದು. ಆದರೆ ಈ ವ್ಯಾಕ್ಸಿನ್ ಇಲ್ಲದೆ ಆಗುವ ಸಂಭಾವ್ಯ ಅಪಾಯಗಳು ಹೆಪಟೈಟಿಸ್ ವ್ಯಾಕ್ಸಿನ್ ಕೊಟ್ಟು ಅದರಿಂದ ಆಗುವ ಅಪಾಯ ಕಂಪೇರ್ ಮಾಡಿದರೆ ಅದು ಡೆಫಿನೆಟ್ಲಿ ಹೆಚ್ಚು. ವ್ಯಾಕ್ಸಿನ್ ತಗೊಂಡು ನಮಗೆ ಹೆಪಟೈಟಿಸೇ ಬರುವುದಿಲ್ಲ, ಅರ್ಥ ಆಯ್ತಾ? ಎರಡನ್ನೂ ವೇ ಮಾಡಿದರೆ ನಾವು ಹೆಪಟೈಟಿಸ್ ಎ ವ್ಯಾಕ್ಸಿನ್ ತಗೊಂಡವರು ಆರ್ ಎನಿ ಡೇ ಬೆಟರ್ ಆಫ್ ದೆನ್ ಹೂ ಹ್ಯಾವ್ ನಾಟ್ ಟೇಕನ್. ಹೌದು, ರೈಟ್. ಓಕೆ. ಸೊ ಇವಾಗ ಡಯಾಗ್ನೋಸಿಸ್ ಬಗ್ಗೆ ಮಾತನಾಡೋದಾದರೆ, ಒಂದು ವೈದ್ಯರಾಗಿ ಈ ಒಂದು ಸಮಸ್ಯೆ ಕೆಲವರಿಗೆ ಸಿಂಪ್ಟಮ್ಸ್ ಇಲ್ಲದೆ ಕಾಣಿಸ್ಕೊಳ್ಳುತ್ತೆ ಅಂತ ನೀವು ಹೇಳಿದ್ರಿ. ಸೊ ಡಾಕ್ಟರ್ಸಿಗೆ ಹೇಗೆ ಗೊತ್ತಾಗುತ್ತೆ, ಯಾವೆಲ್ಲ ಟೆಸ್ಟನ್ನು ಮಾಡ್ತಾರೆ? ನೋಡಿ, ಫಸ್ಟ್ ಆಫ್ ಆಲ್ ನಮಗೆ ಬರೋದು ತುಂಬ ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ದ ಪಾಪ್ಯುಲೇಷನ್. ಯಾಕಂದರೆ ಎಷ್ಟು ಜನ ಒಂದು ದಿವಸ ಡೈರಿ ಆಯಿತು, ಒಂದು ಸ್ವಲ್ಪ ಜ್ವರ ಬಂತು, ಹೊಟ್ಟೆ ನೋವಾಯಿತು, ಎಷ್ಟು ಜನ ಡಾಕ್ಟರ್ ಹತ್ರ ಬರ್ತಾರೆ? ಜಾಸ್ತಿ ಬರೋದಿಲ್ಲ. ನಮಗೆ ಯಾವಾಗ ಬರ್ತಾರೆ? ಯಾರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಯಾರಿಗೆ ಡೌಟ್ಸ್ ಇರ್ತದೆ, ನಮಗೆ ಹೆಪಟೈಟಿಸ್ ಆಗಿರಬಹುದು, ಯಾರಿಗೆ ಮನೆಯಲ್ಲಿ ಎಲ್ಲರಿಗೆ ಸಿಮಿಲರ್ ಸಿಂಪ್ಟಮ್ಸ್ ಇರ್ತದೆ, ಅಂಥವರು ನಮಗೆ ಫಸ್ಟ್ OPD ಲೆವೆಲಲ್ಲಿ ಬರ್ತಾರೆ. OPDಗೆ ಬರುವಾಗ ನಮಗೆ ದಿಸ್ ಇಸ್ ಒನ್ ಆಫ್ ಅವರ್ ಟಾಪ್ ಮೋಸ್ಟ್ ಡಯಾಗ್ನೋಸಿಸ್. ಹೆಪಟೈಟಿಸ್ ಎ ಎಸ್ಪೆಷಲಿ ನಮ್ಮ ಭಾಗದಲ್ಲಿ ಅದು ನಮಗೆ ಯಾವಾಗಲೂ ಒಂದು ಮೇನ್ ಡಯಾಗ್ನೋಸಿಸ್ ಥರ ಇರ್ತೇವೆ. ಸೊ ಫಸ್ಟ್ ನಾವು ಏನು ಮಾಡ್ತೇವೆ ಅಂದರೆ, ಬೇಸಿಕ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೇವೆ. ಅದರಲ್ಲಿ ನಮಗೆ ಏನಾದರೂ ತೊಂದರೆ ಕಂಡ್ರೆ ಲಿವರಿಗೂ ಸ್ಪೆಸಿಫಿಕ್ ಆಗಿ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಬ್ಲಡ್ ಟೆಸ್ಟ್ ಇವೆ, ಅವು ಮಾಡ್ತೇವೆ. ಲಿವರಿದು ಇನ್ನೊಂದು ಕೆಲಸ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಪ್ರೊಡ್ಯೂಸ್ ಮಾಡೋದು, ಅಂದರೆ ರಕ್ತ ಹೆಪ್ಪುಗಟ್ಟುವ ಅಂಶಗಳನ್ನು ಮಾಡೋದು, ಇದರದ್ದು ಟೆಸ್ಟ್ ಸಹ ಮಾಡ್ತೇವೆ. ನಮಗೆ ಇದು ಹೆಪಟೈಟಿಸ್ ಏನೇ ಇರಬೇಕು ಅಂತ ಹೇಳಿದರೆ ಬೇರೆ ಬೇರೆ ರೀತಿಯ ಇಮ್ಯುನೋಗ್ಲೋಬುಲಿನ್ ಟೆಸ್ಟ್, ಆ್ಯಂಟಿಬಾಡಿ ಟೆಸ್ಟ್, IgM HAV ಟೆಸ್ಟ್, IgG HAV ಟೆಸ್ಟ್, ಹೀಗೆ ಬೇರೆ ಬೇರೆ ರೀತಿಯ ಟೆಸ್ಟ್ಗಳಿವೆ. ಅವುಗಳು ಡೆಫಿನೆಟ್ಲಿ ಮಾಡಬಹುದು, ಆಗ ನಮಗೆ ಕನ್ಫರ್ಮೇಷನ್ ಸಿಗ್ತದೆ. ಓಕೆ. ಸೊ ಈ ಒಂದು ಹೆಪಟೈಟಿಸ್ ಎ ಬಂದು ಇದನ್ನು ಅನ್ಟ್ರೀಟೆಡ್ ಅಥವಾ ರಿಕರಿಂಗ್ ಆಗಿ ಬಂದು ಕೂಡ ಅದನ್ನು ಇಗ್ನೋರ್ ಮಾಡಿ ಅಥವಾ ಮನೆಮದ್ದು ಏನಾದರೂ ಮಾಡಿ ಹೆಚ್ಚಿನವರಿಗೆ ಮೆಡಿಕಲಿಂದ ಟ್ಯಾಬ್ಲೆಟ್ಸ್ ತಗೊಳ್ಳುವಂಥದ್ದು ಇದೆಲ್ಲ ಅಭ್ಯಾಸ ಇರೋದ್ರಿಂದ, ಸೊ ಇದರಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಏನು ಅಂತ?
ಫಸ್ಟ್ ಆಫ್ ಆಲ್ ಎಲ್ಲ ವೈರಲ್ ಜ್ವರಗಳ ಥರ ಹೆಪಟೈಟಿಸ್ ಎಗೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಏನಿಲ್ಲ. ಓಕೆ, ಸೊ ನೀವು ಹೇಳಿದಾಗೆ ಮದ್ದೇ ಜಾಸ್ತಿ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ವಿಶ್ರಾಂತಿ. ಜ್ವರ ಬಂತು, ಮೈಕೈ ನೋವಾಯಿತು, ಕಂಪ್ಲೀಟ್ ಬೆಡ್ ರೆಸ್ಟ್, 1-2 ದಿವಸ ಸರಿಯಾಗಿ ಬೆಡ್ ರೆಸ್ಟ್ ಮಾಡಿದರೆ ಡಿಹೈಡ್ರೇಷನ್ ಆಗಬಾರ್ದು. ಈಗ ದೇಹದಿಂದ ಡೈರಿಯಾ ಹಾಗೇನಾದರೂ ನೀರಿನ ಅಂಶ ಕಮ್ಮಿ ಆದರೆ ಡಿಹೈಡ್ರೇಷನ್ ಆಗದೆ ನೀರು ಅಥವಾ ಯಾವುದಾದ್ರೂ ದ್ರವ್ಯ ಕುಡಿಯೋದು, ಹಿತಮಿತವಾದ ಆಹಾರವನ್ನು ತಗೊಳ್ಳೋದು, ನೀವು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಹಾಗೆ ಮಾಡಬೇಕಂತೆಲ್ಲ ಚಿಕ್ಕ ಪುಟ್ಟ 2-3 ಗಂಟೆಯಲ್ಲಿ ಚಿಕ್ಕ ಆದರೆ ಶುದ್ಧವಾದ ಆಹಾರವನ್ನು, ಈಸಿಲಿ ಡೈಜೆಸ್ಟ್ ಆಗುವ ಆಹಾರವನ್ನು ತಗೊಳ್ಳೋದು, ಹೀಗೆಲ್ಲ ಮಾಡಿ ನೀವು ನಿಮ್ಮ ಮನೆಯಲ್ಲೇ ಆರೈಕೆ ಮಾಡ್ಬೋದು. ಆದರೆ ಈ ಹಳದಿ ಬಣ್ಣ ಕಣ್ಣಲ್ಲಿ, ಚರ್ಮದಲ್ಲಿ ಜಾಸ್ತಿ ಆಯಿತು, ಹೊಟ್ಟೆ ನೋವು ಜಾಸ್ತಿ ಆಯಿತು, ನಿಮಗೆ ನೀರು ಕುಡಿಲಿಕ್ಕೆ ಆಗ್ತಾ ಇಲ್ಲ, ವಾಕರಿಕೆ ಬರ್ತಾ ಇದೆ, ವಾಂತಿ ನಿಲ್ತಾ ಇಲ್ಲ, ಹೀಗೆಲ್ಲ ಆದರೆ ನೀವು ಡೆಫಿನೆಟ್ಲಿ ವೈದ್ಯರನ್ನು ಕಾಣಲೇಬೇಕಾಗ್ತದೆ. ಓಕೆ, ಈ ವೈದ್ಯರನ್ನ ಕಾಣುವಂತ ಒಂದು ಟೈಮ್ ಗ್ಯಾಪ್ ಅಂತ ಇವಾಗ ದಿನಗಳ ಲೆಕ್ಕದಲ್ಲಿ ಅಂತ ಹೇಳಿದ್ರೆ, ಒಂದು ಸರ್ಟನ್ ದಿನ ಕಳೆದ ಮೇಲೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಅದರಿಂದ ರಿಸ್ಕ್ ಜಾಸ್ತಿ ಆಗುತ್ತೆ, ಹೀಗೇನಾದ್ರೂ ಇದೆಯಾ? ಡೆಫಿನೆಟ್ಲಿ ಇದೆ. ಈಗ ಇಂಥವರು ಹೀಗೆ ತುಂಬ ಹಳದಿ ಆಗಿದೆ ಆದರೆ ಸಹ ನಾವು ಕಷಾಯ ಮಾಡ್ತೇವೆ, ಹಾಗೆ ಆಗುವಾಗ ಏನಾಗ್ತದೆ ಅಂದರೆ ವೈರಲ್ ಇಲ್ನೆಸ್ ಮಾತ್ರ ಅಲ್ಲ, ಈಗ ಬೇರೆ ಬೇರೆ ಅಂಗಾಂಗಗಳು ಇನ್ವಾಲ್ವ್ ಆಗ್ತದೆ. ನಿಮಗೆ ವಾಂತಿ ಆಗ್ತದೆ, ನೀವು ವಾಕರಿಕೆ ಆಗ್ತದೆ, ನೀವು ಏನೂ ಆಹಾರ ತಗೊಳ್ಳೋದಿಲ್ಲ, ವೀಕ್ನೆಸ್ ಆಗ್ತದೆ, ಡಿಹೈಡ್ರೇಷನ್ ಆಗ್ತದೆ, ನೀರಿನ ಪಸೆ ದೇಹದಲ್ಲಿ ಇರುವುದಿಲ್ಲ, ಇದರಿಂದ ಕಿಡ್ನಿಯಲ್ಲಿ ಮೂತ್ರ ಬರುವುದಿಲ್ಲ, ಹಾಗೆ ಕಿಡ್ನಿಗೆ ಸಹ ಪೆಟ್ಟು ಬೀಳ್ತದೆ. ಇನ್ನೊಂದು ವಿಷಯ ಏನಂದರೆ, ಈ ಹೆಪಟೈಟಿಸ್ ಎ ಲಿವರ್ ಇದ್ದು ಸಮಸ್ಯೆಗಳಲ್ಲಿ ಮೆದುಳು ಕೂಡ ಇನ್ವಾಲ್ವ್ ಆಗಿರ್ತದೆ. ಮೆದುಳು ಇನ್ವಾಲ್ವ್ ಆಗಿ ಗೊಂದಲ ಆಗೋದು, ಕನ್ಫ್ಯೂಷನಲ್ಲಿರೋದು, ಅಥವಾ ಏನೇನು ಮಾತಾಡೋದು, ಅಥವಾ ಬಿಹೇವಿಯರ್ ಚೇಂಜಸ್ ಆಗೋದು, ಇದಕ್ಕೆ ನಾವು ಮೆಡಿಕಲ್ ಟರ್ಮ್ಸಲ್ಲಿ ಎನ್ಕೆಫಲೋಪತಿ ಅಂತ ಹೇಳ್ತೇವೆ. ಸೊ ಈ ಥರ ಪರ್ಸ್ನಾಲಿಟಿ ಚೇಂಜಸ್ ಆಗುವಾಗ ಇದೆಲ್ಲ ದೀಸ್ ಆರ್ ವೆರಿ ಇಂಡಿಕೇಟಿವ್ ಆಫ್ ಅ ಬ್ಯಾಡ್ ಡಿಸೀಸ್. ಅಂದರೆ ನಾವು ಮನೆಯಲ್ಲಿ ಟ್ರೀಟ್ಮೆಂಟ್ ಅಲ್ಲ, ಹಾಸ್ಪಿಟ್ಲಲ್ಲಿ ಪ್ರಾಬಬ್ಲಿ ಈವನ್ ICU ಬೇಕಾಗುವ ಪರಿಸ್ಥಿತಿ ಈ ಎಲ್ಲ ಲಕ್ಷಣಗಳಿದ್ರೆ ಡೆಫಿನೆಟ್ಲಿ ಅಂತ ಹೇಳ್ಬೋದು. ಓಕೆ, ಸೊ ಪ್ರಾಬ್ಲಮ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ICUಗೂ ಕೂಡ ಹಾಕುವಂತ ಪರಿಸ್ಥಿತಿ ಬರುತ್ತೆ. ಹೌದು. ಓಕೆ, ಹೆಪಟೈಟಿಸ್ ಎ ಬಂದು ICUಗೆ ಶಿಫ್ಟ್ ಆದರೆ ಅವರಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಅಲ್ಲಿರುವಂತಹ ಪೇಷಂಟ್ಸ್ಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಲಕ್ಷಣಗಳು ಏನು, ಆಗ ಕೊಡುವಂತಹ ಚಿಕಿತ್ಸೆ ಹೇಗೆ, ಎಲ್ಲ ವಿಷಯದ ಕುರಿತು ಲೆಟ್ ಅಸ್ ಗೋ ಬ್ಯಾಕ್ ಟು ದ ಡಾಕ್ಟರ್. ಸೊ ಡಾಕ್ಟರ್, ಅದೇ ICUನಲ್ಲಿ ಹಾಕುವಂತಹ ಪೇಷಂಟ್ಸ್ಗಳಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಆ್ಯಂಡ್ ಒಂದು ನಾರ್ಮಲ್ ಆಗಿ ಗುಣ ಆಗುವಂತಹ ಒಂದು ಸಮಸ್ಯೆ ಇಷ್ಟು ದೊಡ್ಡದಾಗಿ ಯಾವಾಗ ಆಗುತ್ತೆ, ಯಾಕಾಗುತ್ತೆ? ನೋಡಿ, ಹೆಪಟೈಟಿಸ್ ಎ ಸೆಲ್ಫ್ ರೆಮಿಟಿಂಗ್ ಅಥವಾ ತನ್ನಷ್ಟಕ್ಕೆ ಅದರ ಕೋರ್ಸ್ ಆಗಿ ಗುಣಮುಖವಾಗುವ ಒಂದು ಕಾಯಿಲೆ. ಆದರೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರಲ್ಲಿ ಇದು ಫೈನಲಿ ಹೆಪಾಟಿಕ್ ಫೇಲಿಯರ್ ಅಂದರೆ ಲಿವರ್ ಫೇಲಿಯರ್ ತನಕ ತಲುಪಬಹುದು. ಇಂತಹ ಪೇಷಂಟ್ಸ್ಗಳನ್ನು ಅಂದರೆ ಯಾರಿಗೆ ಎನ್ಕೆಫಲೋಪತಿ ಅಂದರೆ ಕನ್ಫ್ಯೂಷನ್, ಗೊಂದಲ, ಆ ಥರದ್ದು ಸಿಂಪ್ಟಮ್ಸ್ ಇದೆ, ಡಿಹೈಡ್ರೇಷನ್ ಅಂದರೆ ನೀರಿನ ಅಂಶ ಕಮ್ಮಿಯಾಗಿ ಅಥವಾ ಬೇರೆ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂದರೆ ಕಿಡ್ನಿ ಫೇಲಿಯರ್ ಆಗೋದು ಆ ಥರ, ಅಥವಾ ರಕ್ತಸ್ರಾವ, ಕೋಗ್ಯುಲೋಪತಿ ಅಥವಾ ಬ್ಲೀಡಿಂಗ್ ಟೆಂಡೆನ್ಸಿ ಇದೆ, ಇಂಥವರನ್ನು ಫಿಸಿಷಿಯನ್ಸ್ ICUಗೆ ದಾಖಲೆ ಮಾಡ್ತೇವೆ. ನಾವು ICUಯಲ್ಲಿ ಏನು ಮಾಡ್ತೇವೆ, ಫಸ್ಟ್ ಆಫ್ ಆಲ್ ಕ್ಲಿಯರ್ ಹಿಸ್ಟ್ರಿ, ಯಾವಾಗ ಶುರುವಾಯಿತು, ಏನೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಏನೆಲ್ಲ ಅವರಿಗೆ ಪ್ರೀ ಎಕ್ಸಿಸ್ಟಿಂಗ್ ಅದು ಕೋಮಾರ್ಬಿಡ್ ಕಂಡೀಷನ್ಸ್ ಇದೆ, ಇದಕ್ಕಾಗಿ ಏನೆಲ್ಲ ಮದ್ದು ತಗೊಳ್ತಾ ಇದ್ದಾರೆ, ಇದನ್ನೆಲ್ಲ ಕ್ಲಿಯರ್ ಆಗಿ ಫಸ್ಟ್ ತಿಳಿದುಕೊಳ್ತೇವೆ. ಪೇಷಂಟ್ ಬಂದಾಗ ಅವರ ಎದೆ ಬಡಿತ, ರಕ್ತದೊತ್ತಡ, ಆಕ್ಸಿಜನ್ ಲೆವೆಲ್ ಇದನ್ನೆಲ್ಲ ಮಾನಿಟರ್ ಮಾಡ್ತೇವೆ. ಅದು ಮಾತ್ರ ಅಲ್ಲ, ಅವರು ಏನೆಲ್ಲ ಮದ್ದಿಂದ ಏನಾದರೂ ತೊಂದರೆ ಆಗಿದೆ ಅದೆಲ್ಲ ನೋಡಿಕೊಳ್ತೇವೆ. ಅವರಿಗೆ ಬೇರೆ ಆರ್ಗನ್ ಅಂದರೆ ನಾನು ಹೇಳಿದಾಗೆ ಮೆದುಳಿನ ಇನ್ವಾಲ್ವ್ಮೆಂಟ್ ಉಂಟಾ, ಪ್ರತಿ ಗಂಟೆಗೆ ಎಷ್ಟು ಯೂರಿನ್ ಪಾಸ್ ಮಾಡ್ತಾರೆ, ಇದನ್ನೆಲ್ಲ ನಾವು ಬೇರೆ ಯಾವ ಕಡೆಯಲ್ಲಿ ರಕ್ತಸ್ರಾವ ಆಗುವ ಪರಿಸ್ಥಿತಿ ಉಂಟಾ ಅಂತೆಲ್ಲ ನೋಡಿಕೊಳ್ತೇವೆ. ಡಿಹೈಡ್ರೇಷನ್ ಇದ್ದರೆ ನಾವು ಇಂಟ್ರವೀನಸ್ ಫ್ಲೂಯಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೇವೆ. ಗಂಟೆಗೆ ಅವರ BP ಹೇಗೆ ಉಂಟು, ಯೂರಿನ್ ಹೇಗೆ ಪಾಸ್ ಮಾಡ್ತಾರೆ, ಇದೆಲ್ಲ ನಾವು ನೋಡಿಕೊಳ್ತೇವೆ. ಸೊ
ನಾವು ICU ಅಲ್ಲಿ ಜಸ್ಟ್ ಡಯಾಗ್ನೋಸಿಸ್ ಮಾತ್ರ ಅಲ್ಲ, ಅವರಿಗೆ ಮಾನಿಟ್ರಿಂಗ್ ಅಂದರೆ ಅದಕ್ಕೆ ನಾವು ನಿಗಾ ವಿಭಾಗ ಅಂತ ಹೇಳೋದು ICU. ಸೊ ಮಾನಿಟ್ರಿಂಗ್ ಬಿಕಮ್ಸ್ ವೆರಿ ವೆರಿ ಎಸೆನ್ಷಿಯಲ್. ಮಾನಿಟ್ರಿಂಗ್ ಮಾಡುವಾಗ ನಮಗೆ ಟ್ರೀಟ್ಮೆಂಟ್ ಸುಲಭವಾಗ್ತದೆ. ನಾನು ಆಗಸ್ಟ್ ಹೇಳಿದ ಹಾಗೆ ಯಾವುದು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಯಾವುದೂ ಇಲ್ಲ ಹೆಪಟೈಟಿಸ್ಗೆ. ಆದರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್, ಈಗ ನಿಮಗೆ ಏನು ಸಿಂಪ್ಟಮ್ಸ್ ಇದೆ ಅದನ್ನು ಟ್ರೀಟ್ ಮಾಡಲಿಕ್ಕೆ ನಾವು ನೋಡ್ತೇವೆ. ಓಕೆ, ಡಿಹೈಡ್ರೇಷನ್ಗೆ IV ಫ್ಲೂಯಿಡ್ಸ್ ಹಾಕ್ತೇವೆ. ಬೇರೆ ಏನಾದರೂ ರಕ್ತಸ್ರಾವ ಏನಾದರೂ ಆದರೆ ರಕ್ತದ ಬ್ಲಡ್ ಪ್ರಾಡಕ್ಟ್ಸ್ ಇದನ್ನೆಲ್ಲ ನಾವು ಟ್ರಾನ್ಸ್ಫ್ಯೂಷನ್ ಮಾಡ್ತೇವೆ. ಓಕೆ, ಸೊ ಇವಾಗ ಒಂದು ICUಗೆ ಶಿಫ್ಟ್ ಆಗಬೇಕು ಅಂತ ಇದ್ದರೆ, ಸೊ ಅದು ಕಾಮನ್ ಆಗಿ ಕಡಿಮೆ ಆಗುವಂಥ ಪ್ರಾಬ್ಲಮ್ ದೊಡ್ಡದಾಗಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಕಾರಣಗಳಿರುತ್ತಾ? ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದ ಜನರಿಗೆ, ಅಥವಾ ಒಬ್ಬೊಮ್ಮೆ ಏನಾಗ್ತದೆ ವೈರಸ್ಸೇ ವಿರುಲೆಂಟ್ ಆಗಿರ್ತದೆ, ವೆರಿ ಸ್ಟ್ರಾಂಗ್ ಇರುತ್ತೆ, ಅದನ್ನು ನಮ್ಮ ಇಮ್ಯುನಿಟಿ ಬೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಎಸ್ಪೆಷಲಿ ಇಫ್ ಯು ಆರ್ ಅನ್ಇಮ್ಯುನೈಸ್, ನಮ್ಮ ಇಮ್ಯುನೈಸೇಷನ್ ಇಲ್ಲ, ನಮ್ಮ ಇಮ್ಯುನಿಟಿ ಕಮ್ಮಿ ಆಗಿದೆ. ಇದೆಲ್ಲ ಕಾರಣಗಳಿಂದ ಈಸಿಲಿ ರಿಸಾಲ್ವೆಬಲ್ ಸಿಂಪಲ್ ಕಾಯಿಲೆ ದೊಡ್ಡ ಪ್ರಮಾಣಕ್ಕೆ ಲಿವರ್ ಫೇಲಿಯರ್ ಆಗೋ ಪ್ರಮಾಣಕ್ಕೆ ತಲುಪ್ತದೆ. ಓಕೆ, ಸೊ ಈ ಪ್ಲಾಸ್ಮಾ ಫೆರಸಿಸ್ ಅಂದರೆ ಏನು? ಓಕೆ, ಸೊ ಪ್ಲಾಸ್ಮಾ ಫೆರಸಿಸ್ ಸಿಂಪಲ್ ಆಗಿ ಹೇಳಬೇಕಾದ್ರೆ, ಈಗ ರೋಗಿಯ ರಕ್ತವನ್ನು ಹೊರತೆಗೆದು ಅದರಲ್ಲಿ ಲಿವರಿಗೆ ಹಾನಿ ಮಾಡುವಂಥ ಅಂಶಗಳಿರ್ತವೆ, ಅದನ್ನು ಬೇರ್ಪಡಿಸಿ, ಅಂದರೆ ಪ್ಲಾಸ್ಮಾವನ್ನು ಬೇರ್ಪಡಿಸಿ ಅದರ ಜಾಗಕ್ಕೆ ನಾವು ಆರೋಗ್ಯಕರವಾದ ಪ್ಲಾಸ್ಮಾ ಅಥವಾ ಸಿಮಿಲರ್ ಅಂದರೆ ಆಲ್ಬುಮಿನ್ ಅದು ಸೇರಿಸಿ ವಾಪಸ್ ರೋಗಿಗೆ ಕೊಡಿ. ಅಂದರೆ ಎಷ್ಟು ಆಗ್ತದೆ ವಿಷ ಪದಾರ್ಥವನ್ನು ಕ್ಲಿಯರ್ ಮಾಡುವ ಒಂದು ಪ್ರಕ್ರಿಯೆ. ಸೊ ಇದು ಬೇರೆ ಬೇರೆ ಸೆಷನ್ಸಲ್ಲಿ ಮಾಡ್ತೇವೆ. ಒಮ್ಮೊಮ್ಮೆ ಪ್ಲಾಸ್ಮಾ ಅಥವಾ ಬಿಳಿ ರಕ್ತ ಅಂತ ಹೇಳಿದ್ರೆ ಸೊ ಪ್ಲಾಸ್ಮಾ ಯೂಸ್ ಮಾಡ್ತೇವೆ. ಒಮ್ಮೊಮ್ಮೆ ಅದು ಅವೈಲೇಬಲ್ ಇಲ್ಲದಿದ್ದರೆ ನಾವು ಆಲ್ಬುಮಿನ್ ಅಂಶ ಅಂದರೆ ಪ್ರೋಟೀನ್ ಅಂಶ ಅದನ್ನು ಸಹ ಯೂಸ್ ಮಾಡ್ತೇವೆ. ಡಯಾಲಿಸಿಸ್ ಯಂತ್ರದಲ್ಲೇ ಮಾಡುವ ಇದೊಂದು ಪ್ರಕ್ರಿಯೆ. ಎಸ್, ಸೊ ಇದು ನಾವು ದ ಬೆಸ್ಟ್ ಆಪ್ಷನ್ ಡೆಫಿನೆಟ್ಲಿ ಇನ್ ಹೆಪಾಟಿಕ್ ಫೇಲಿಯರ್, ಇನ್ ಅಕ್ಯೂಟ್ ಫಲ್ಮಿನೇಟ್ ಹೆಪಾಟಿಕ್ ಫೇಲಿಯರ್ ವುಡ್ ಬಿ ಅ ಟ್ರಾನ್ಸ್ಪ್ಲಾಂಟ್. ಅಂದರೆ ಈ ಆರ್ಗನ್ ಡ್ಯಾಮೇಜ್ ಆಗಿದೆ, ಅದನ್ನು ತೆಗೆದು ಲಿವರಿದು ಕಸಿ ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡಿಸೋದು. ಆದರೆ ಸ್ಯಾಡ್ಲಿ ಅದು ಇಟ್ಸ್ ನಾಟ್ ಅವೈಲೇಬಲ್ ಎವ್ರಿವೇರ್. ಸೆಕೆಂಡ್ಲಿ ಅದರ ಪರ್ಟಿಕ್ಯುಲರ್ ಡೋನರ್ ನಮಗೆ ಸಿಗೋದು ತುಂಬ ಕಷ್ಟ. ಆ್ಯಂಡ್ ಟು ಡೂ ಇಟ್ ಈಸ್ ಅ ಟಿಡಿಯಸ್ ಪ್ರೋಸೆಸ್. ಆ್ಯಂಡ್ ಒಮ್ಮೊಮ್ಮೆ ICUಗೆ ಬಂದ ಪೇಷಂಟ್ಗಳು ನಮಗೆ ಅಷ್ಟು ಟೈಮ್ ಸಹ ಕೊಡೋದಿಲ್ಲ. ಸೊ ಹಾಗಿರುವಾಗ ನಾವು ಪ್ರಾಬಬ್ಲಿ ದ ಸೆಕೆಂಡ್ ಬೆಸ್ಟ್ ವುಡ್ ಬಿ ಅ ಪ್ಲಾಸ್ಮಾ ಫೆರಸಿಸ್. ದಿನಪ್ರತಿ ನಾವು 5 ಸೆಷನ್ ಹಾಗೆ ಮಾಡ್ತೇವೆ. ಆಗ ಎಷ್ಟಾಗುತ್ತೆ, ಒಂದೇ ಸೆಷನಲ್ಲಿ 100% ಕ್ಲಿಯರೆನ್ಸ್ ಸಿಗೋದಿಲ್ಲ. ಪ್ಲಸ್ ವೇರಿಯಸ್ ಚೇಂಜಸ್, BP ಕಮ್ಮಿ ಆಗೋದು ಅದೆಲ್ಲ ಇರ್ತದೆ. ಸೊ ಆಲ್ಮೋಸ್ಟ್ 3 to 5 ಸೆಷನ್ಸ್ ಮಾಡಿ ಆದಷ್ಟು ಪ್ಲಾಸ್ಮಾ ತೆಗೆದು, ಪ್ಲಾಸ್ಮಾದಲ್ಲಿ ವಿಷಾಂಶ ಇರ್ತದೆ, ಅದನ್ನು ತೆಗೆದು ಅದರ ಬದಲಿಗೆ ಆರೋಗ್ಯಕರವಾದ ಪ್ಲಾಸ್ಮಾ ಅಥವಾ ಆಲ್ಬುಮಿನ್ ಇದನ್ನು ಮಿಕ್ಸ್ ಮಾಡಿ ನಾವು ಕೊಡ್ತೇವೆ. ಅದಕ್ಕೆ ಪ್ಲಾಸ್ಮಾ ಫೆರಸಿಸ್ ಅಂತ ಹೇಳೋದು. ಓಕೆ, ಸೊ ಇವಾಗ ಈ ಯಾರು ICUಗೆ ಬಂದಿರ್ತಾರೆ ಆಬ್ವಿಯಸ್ಲಿ ಅವರಿಗೆ ಒಂದು ರೀಸನ್ ಇಮ್ಯುನಿಟಿ ಕಮ್ಮಿಯಿಂದಲೂ ಬರ್ಬೋದು ಅಂತ ಹೇಳಿದ್ರಿ. ಸೊ ಇಂಥವರಿಗೆ ಗುಣಮುಖ ಆದರೂ ಕೂಡ ಮತ್ತೆ ರಿಕರಿಂಗ್ ಆಗುತ್ತಾ ಇದು ಅಂತ? ಸಾಧ್ಯತೆಗಳಿವೆ. ನಾನು ಹೇಳಿದ ಹಾಗೆ ಒಮ್ಮೆ ಈ ಕಾಯಿಲೆ ಬಂದರೆ ನಮ್ಮಲ್ಲಿ ಇಮ್ಯುನಿಟಿ ಬರುತ್ತೆ. ಆದರೆ ಇನ್ಹೆರೆಂಟ್ಲಿ ಇಮ್ಯುನೋ ಕಾಂಪ್ರಮೈಸ್ಡ್ ಅಂದರೆ ನಾನಾ ಕಾರಣಗಳಿಂದ ನಮ್ಮಲ್ಲಿ ಇಮ್ಯುನಿಟಿಯ ಕೊರತೆ ಇದ್ದರೆ ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಸೇಮ್ ಇನ್ಫೆಕ್ಷನ್ ಆದರೆ ಆ ವೈರಸ್ ಬೇರೆ ಪ್ರಮಾಣದ ದೇ ವಿಲ್ ಬಿ ಲಾಟ್ ಆಫ್ ಜೆನೆಟಿಕ್ ಮಾಡಿಫಿಕೇಷನ್ಸ್. ಈ ಸರ್ತಿ ಆದದ್ದು ನೆಕ್ಸ್ಟ್ ಟೈಮ್ ಸ್ವಲ್ಪ ಮೈನ್ಯೂಟ್ ಜಿನೋಮಿಕ್ ಚೇಂಜಸ್ ಇರುತ್ತೆ. ಸೊ ಅಂಥವರಿಗೆ ಪದೇ ಆಗುವ ಚಾನ್ಸಸ್ ಇರುತ್ತೆ. ಬಟ್ ಇಟ್ ಈಸ್ ರೇರ್, ಬಟ್ ಡೆಫಿನೆಟ್ಲಿ ನಾಟ್ ಇಂಪಾಸಿಬಲ್. ಓಕೆ, ಸೊ ಈ ಒಂದು ವೈರಸ್ನ ಮಾರ್ಫೊಲಾಜಿಕಲ್ ಲಕ್ಷಣಗಳು ಏನದು ರಚನೆ ಆಗುವಂಥ ಟೈಮಲ್ಲಿ? ಓಕೆ, ಸೊ ಮಾನಸ ಅದು ಚೈನೀಸ್ ಮಿಲಿಟ್ರಿಯಲ್ಲಿ ಒಂದು ಕೋಟ್ ಇದೆ, ಅದು ಹೇಳ್ತಾರೆ, ಅದು ಏನಂದರೆ ಯು ಶುಡ್ ನೋ ಯೋರ್ ಸೆಲ್ಫ್ and your enemies and then you don't have to worry about the result of the war ante. ಅಂದರೆ ಈ ನಾವು ಮೆಡಿಕಲ್ ಫೀಲ್ಡ್ಗೆ ಇದು ಹೇಗೆ ಅಪ್ಲೈ ಮಾಡ್ಬೋದಂದರೆ ರೋಗಾಣುವಿಂದ ಬರುವ ರೋಗಕ್ಕೆ ನಾವು ಸೋಲಿಸಬೇಕಾದ್ರೆ ಆ ರೋಗಾಣುವನ್ನು ನಾವು ಸರಿ ಕಲಿಬೇಕು.
Right. Yes. ಸೊ ದಿಸ್ ಇಸ್ ಅ ವೆರಿ ಡಿಫ್ರೆಂಟ್ ಆರ್ಗ್ಯಾನಿಸಮ್. ಹೆಪಟೈಟಿಸ್ ಎ ಈ ವೈರಸ್ ತುಂಬ ಚಿಕ್ಕದು. ಅದಕ್ಕೇನು ಪದರ ಇರುವುದಿಲ್ಲ, ಒಂದು ಲಿಪಿಡ್ ಮೆಂಬ್ರೇನ್ ಅಂತ ಇರುವುದಿಲ್ಲ. ಇದು ಐಕೋಸಾಹೆಡ್ರಲ್ ಶೇಪಲ್ಲಿ, ಅಂದರೆ 20 ಮುಖದ ಒಂದು ವೈರಸ್. ಪಿಕೋರ್ನಾ ವೈರಸ್ ಫ್ಯಾಮಿಲಿಗೆ ಅದು ಬಿಲಾಂಗ್ ಆಗ್ತದೆ. ಇದರದ್ದು 2 ವಿಷಯಗಳನ್ನು, ಆ್ಯಂಡ್ ಇಟ್ಸ್ ಅ ಸಿಂಗಲ್ ಸ್ಟ್ಯಾಂಡರ್ಡ್ RNA ವೈರಸ್, ಒಂದೇ ಸಿಂಗಲ್ ಸ್ಟ್ಯಾಂಡ್ ಇರೋದು. ಇಷ್ಟು ಚಿಕ್ಕದಾದರೆ ಸಹ ಅದಕ್ಕೆ 2 ವೆರಿ ವೆರಿ ಸ್ಪೆಸಿಫಿಕ್ ರೂಪಲಕ್ಷಣಗಳಿವೆ. ಒಂದು, ಇದರ ಸುತ್ತ ಒಂದು ಕಠಿಣವಾದ ಕ್ಯಾಪ್ಸ್ಯೂಲ್ ಅಂತ ಹೇಳ್ತೇವೆ, ಕ್ಯಾಪ್ಸಿಡ್ ಅಂತ ಹೇಳ್ತೇವೆ. ಇಟ್ಸ್ ಅ ಕವರಿಂಗ್, ಆಯಿತಾ. ಇದರದ್ದು ವಿಶೇಷತೆ ಏನಂದರೆ ಅದು ಸೆಲ್ಫ್ ರಿಪೇರ್ ಆಗ್ತದೆ, ಆಯಿತಾ. ಪ್ಲಸ್ ಇಟ್ ಈಸ್ ವೆರಿ ಸ್ಟ್ರಾಂಗ್ ಮತ್ತು ಕಠಿಣವಾಗಿ ಆ್ಯಂಡ್ ವೆರಿ ಸ್ಟೇಬಲ್, ಸ್ಥಿರವಾಗಿರ್ತದೆ. 2ನೇ ವಿಷಯ, ನಾನು ಹೇಳಿದ ಹಾಗೆ ಅದಕ್ಕೆ ಯಾವುದು ಲಿಪಿಡ್ ಮೆಂಬ್ರೇನ್ ಅಥವಾ ಪದರ ಇರುವುದಿಲ್ಲ. ಇದರಿಂದಾಗಿ ಈಗ ಆ ವೈರಸ್ ನಮ್ಮ ಹೊಟ್ಟೆಯೊಳಗೆ ಹೋದರೆ ಸಹ ಹೊಟ್ಟೆಯಲ್ಲಿ ಆ್ಯಸಿಡ್ ಇರ್ತದೆ. ಈ ಆ್ಯಸಿಡ್ ಯಾವುದೇ ಪರಿಣಾಮ ಮಾಡೋದಿಲ್ಲ ಈ ವೈರಸ್ ಮೇಲೆ. ಅದು ಬಿಡಿ, ಕೆಳಗೆ ಗಾಲ್ ಬ್ಲಾಡರ್ ಎಲ್ಲ ಪಿತ್ತರಸ ಲವಣೆಗಳು ಅಥವಾ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿ ಎಲ್ಲಿಯೇ ಹೋಗಿ ಯಾವುದೇ ಕಠಿಣ ಪರಿಸ್ಥಿತಿ ಇರಲಿ, ಈ ವೈರಸ್ ಈಗ ಯಾವುದೇ ಧಕ್ಕೆ ಬರುವುದಿಲ್ಲ. ಇಟ್ ಸರ್ವೈವ್ಸ್ ಥ್ರೂ ದ್ಯಾಟ್. ನಮ್ಮ ದೇಹದಲ್ಲಿ ಬಿಡಿ, ಈವನ್ ಪರಿಸರದಲ್ಲಿ ಇದು ಎಷ್ಟು ರೆಸಿಲಿಯಂಟ್ ವೈರಸ್ ಅಂದರೆ, ನಮ್ಮ ರೆಗ್ಯುಲರ್ ಸ್ಟೆರಿಲೈಸೇಷನ್ ಟೆಕ್ನಿಕ್ಸ್, ಡ್ರೈಯಿಂಗ್, ಡಿಹೈಡ್ರೇಷನ್ ಯಾವುದು ವರ್ಕ್ ಆಗೋದಿಲ್ಲ. ಅದು ಬಿಡಿ, ಆ್ಯಸಿಡ್ಸ್ ನಿಮ್ಮ pH <3 ಆಗಲಿ, ಡಿಟರ್ಜೆಂಟ್ಸ್ ಆಗಲಿ, ಈ ಥರ ಆಗಲಿ, ಯಾವುದೇ ಇದು ದೀಸ್ ಆರ್ ಆ ರೆಗ್ಯುಲರ್ ಸ್ಟೆರಿಲೈಸೇಷನ್ ಏಜೆಂಟ್ಸ್, ಯಾವುದು ವರ್ಕ್ ಆಗೋದಿಲ್ಲ. ಓಕೆ, ಬಿಕಾಸ್ ದ ವೈರಸ್ ಇಸ್ ಬಿಲ್ಟ್ ಟು ಸರ್ವೈವ್ ಆಲ್ ದಿಸ್. ಓಕೆ, ಆದರೆ ಸರಿಯಾಗಿ ಬಾಯ್ಲ್ ಮಾಡಿದರೆ, ಅಂದರೆ ಸರಿಯಾಗಿ ಕುದಿಸಿದರೆ, ಅಥವಾ ಕ್ಲೋರಿನ್, ಅಯೋಡೀನ್ ಇಂಥ ಕೆಮಿಕಲ್ ಯೂಸ್ ಮಾಡಿದರೆ ಇದನ್ನು ನಾಶ ಮಾಡಬಹುದು. ಸೊ ನೀವು ಕೇಳಿದ ಹೇಗೆ ಇದನ್ನು ತಡೆಗಟ್ಟುವುದಂತ, ಈ ವಿಷಯದಲ್ಲಿ ನಾವು ತಡೆಗಟ್ಟಬಹುದು. ನಾವು ಏನೆಲ್ಲ ಆಹಾರ ತಿಂತೇವೆ ಅದು ಸರಿ ಕುದಿಸಿ, ನೀರು ಕುಡಿಯುವಾಗ ಅದನ್ನು ಕುದಿಸಿ ಆರಿಸಿ ಕುಡಿಬೇಕು, ಆಯಿತಾ. ನೀವೀಗ ಹೊರಗಡೆ ಟ್ರಾವೆಲ್ ಮಾಡ್ತೀರಿ, ಅಲ್ಲಿ ಆ ಜಾಗದಲ್ಲಿ ಪ್ರಾಬ್ಲಿ ಹೆಪಟೈಟಿಸ್ ಜಾಸ್ತಿ ಇದೆ. ಇಂತಹ ಜಾಗಕ್ಕೆ ಹೋಗುವಾಗ ಕುದಿಸಿದ ಆರಿಸಿದ ನೀರು ನೀವು ಬಾಟ್ಲಲ್ಲಿ ಹಾಕಿ ಅಥವಾ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ತಗೊಳ್ಳೋದು ಬೆಸ್ಟ್, ಆಯಿತಾ. ಅಷ್ಟು ಮಾತ್ರ ಅಲ್ಲ, ನಾವು ಇದರ ರಕ್ಷಣೆ ನಮ್ಮ ಕೈಯಲ್ಲಿ ಉಂಟಂತ ಹೇಳಿದರೆ ಅದು ಕರೆಕ್ಟ್. ಯಾಕಂದರೆ ಕೈ ವಾಶ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಎಷ್ಟು ಹೇಳಿದರೆ ಸಹ ಅದು ಕಮ್ಮಿ. ಯಾಕಂದರೆ ನೀರು ಅಥವಾ ಆಹಾರ ಅದು ಕ್ಲೀನ್ ಇರಬಹುದು, ನಮ್ಮ ಕೈ ಗಲೀಜಿರ್ಬೋದು. ನಾವು ಪೇಷಂಟನ್ನು ನೋಡಿದ್ದೇವೆ ಅಥವಾ ಸಾರ್ವಜನಿಕ ಸ್ಥಾನವನ್ನು ಮುಟ್ಟಿದ್ದೇವೆ, ನಮಗೆ ಕಾಣೋದಿಲ್ಲ. ಸೊ ನಮ್ಮ ಕೈ ತೊಳೆಯುವುದು, ಎಸ್ಪೆಷಲಿ ರನ್ನಿಂಗ್ ವಾಟ್ರಲ್ಲಿ, ಬಿಸಿ ನೀರಲ್ಲಿ ಅಥವಾ ಸೋಪ್ ಏನಾದರೂ ಹಾಕಿ ಕೈ ತೊಳೆಯೋದು ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಹೊರಗೆ ಸ್ಟ್ರೀಟ್ ಫುಡ್, ಬೀದಿಯಲ್ಲಿ ಎಸ್ಪೆಷಲಿ ರಾ ಐಟಮ್ಸ್ ಅಥವಾ ಐಸ್, ನಾನು ಹೇಳಿದಾಗೆ ಫ್ರೀಸಿಂಗ್ ಅದು ಸೊ ನೀರಿನ ಜ್ಯೂಸ್ ಕುಡಿಯುವಾಗ ಜ್ಯೂಸ್ ಸರಿ ಇರಬಹುದು, ಐಸ್ ಕ್ಯೂಬ್ಸ್, ಚಾಟ್ ಮಾಡುವ ಅದರ ಮೇಲೆ ಹಾಕುವ ಕೊತ್ತಂಬರಿ ಅಥವಾ ಆನಿಯನ್ ವಿಚ್ ಇಸ್ ಕಟ್ ಆ್ಯಂಡ್ ಕೆಪ್ಟ್ ಓಪನ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ಇವುಗಳಿಂದಲೇ ಬರೋದು ಕೈ ಮತ್ತು ಕೋಲ್ಡ್ ಫುಡ್. ಸೊ ಹೊರಗಿಂದ ಈಗಿನ ಸಮಯದಲ್ಲಿ ಹೊರಗೆ ತಿನ್ನಲಿಕ್ಕೆ ಆಗೋದಿಲ್ಲ, ಮಕ್ಕಳಿಗೆ ಕೇಳೋದಿಲ್ಲ. ಸೊ ಹಾಗೆ ಪರಿಸ್ಥಿತಿ ಬಂದರೆ ಯು ಹ್ಯಾವ್ ಟು ಚೂಸ್ ಐಟಮ್ಸ್ ವಿಚ್ ಆರ್ ಪ್ರಾಪರ್ಲಿ ಕುಕ್ಡ್ ಆ್ಯಂಡ್ ಫ್ರೆಶ್ಲಿ ಮೇಡ್, ಆಯಿತಾ. ಸರಿ ಕುದಿಸಿದ ಸೂಪ್ಸ್ ಆಗಲಿ, ಹಾಗೆ ಸಮಥಿಂಗ್ ದಟ್ ಇಸ್ ಹಾಟ್, ಅಂಥವುದನ್ನು ತಿನ್ನೋದು ಬೆಟರ್. ಈವನ್ ನೀವು ಹೇಳಿದ ನಾವು ಮನೆಯಲ್ಲಿ ಇದು ವೆಜಿಟೇಬಲ್ಸ್ ಎಲ್ಲ ಹೇಗೆ ಕ್ಲೀನ್ ಮಾಡೋದಂತ, ರನ್ನಿಂಗ್ ವಾಟರಲ್ಲಿ ಕ್ಲೀನ್ ಮಾಡಬಹುದು. ಸ್ಪೆಷಲಿ ಈ ಸೊಪ್ಪು ತರಕಾರಿಗಳನ್ನೆಲ್ಲ ಆದಷ್ಟು ನೀರಲ್ಲಿ ಇದು ಮಾಡಿ ಕ್ಲೀನ್ ಮಾಡ್ಬೋದು. ಬಟಾಟೆ ಹಾಗೆಲ್ಲ ಇದ್ದ ಬ್ರಷಲ್ಲಿ ಕ್ಲೀನ್ ಮಾಡಬಹುದು. ಅದಕ್ಕಾಗಿ ಒಂದು ಸ್ಪೆಸಿಫಿಕ್ ಬ್ರಷ್ ಇಟ್ಟು ಅದಲ್ಲಿ ಕ್ಲೀನ್ ಮಾಡ್ಬೋದು. ಈಗ ನೀರಲ್ಲೇ ಇದ್ದರೆ ಏನು ಮಾಡಲಿಕ್ಕಾಗೋದಿಲ್ಲ. ಸೊ ನಾವು ಏನು ಹೇಳೋದಂದ್ರೆ, ವೆನ್ ಇನ್ ಡೌಟ್ ಬಾಯ್ಲ್. ನಿಮಗೆ ಡೌಟ್ ಇದ್ದರೆ ನೀರಲ್ಲಿ ಇರಬಹುದು, ಕೈಯಲ್ಲಿ ಇರ್ಬೋದು, ವೆಜಿಟೇಬಲ್ಸಲ್ಲಿ ಇರ್ಬೋದು, ಅಂದರೆ ಬೇಯಿಸಿ ತಿನ್ನಿ ಅಷ್ಟೇ.
ಅಥವಾ ಫ್ರೂಟ್ಸಿಗೆ ಯಾವುದಕ್ಕೆ ಪೀಲ್ ಉಂಟು ನೋಡಿ, ಅದಕ್ಕೆ ಕವರ್ ಉಂಟು, ಅಂಥದ್ದನ್ನು ತಿನ್ನಿದ್ರೆ ಇಟ್ಸ್ ಸೇಫರ್. 100% ಫೂಲ್ ಪ್ರೂಫ್ ಟೆಕ್ನಿಕ್ ಯಾವುದೂ ಇಲ್ಲ, ಬಟ್ ದೀಸ್ ಆರ್ ದ ಥಿಂಗ್ಸ್ ವಿಚ್ ಆ್ಯಂಡ್ ದೇ ಆರ್ ವೆರಿ ಸಿಂಪಲ್ ಅಲ್ವಾ. ಇಟ್ಸ್ ನಾಟ್ ರಾಕೆಟ್ ಸೈನ್ಸ್. ನೀವು ಇದೆಲ್ಲ ಮಾಡೋದು, ಇಟ್ ಈಸ್ ಬೇಸಿಕ್ ಹೈಜೀನ್ ವಿಚ್ ವಿ ಹ್ಯಾವ್ ಸೀಮ್ ಟು ಹ್ಯಾವ್ ಫಾರ್ಗಾಟನ್. ರೈಟ್, ಓಕೆ. ಸೊ ಇವಾಗ ಈ ಮದ್ಯಪಾನ, ಡ್ರಿಂಕ್ಸ್ ಮಾಡೋದ್ರಿಂದ ಹಲವಾರು ಸಮಸ್ಯೆಗಳು ಬರುತ್ತೆ ಅಂತ ಪ್ರತಿನಿತ್ಯ ನಾವು ಓದ್ತೇವೆ, ಗೊತ್ತು ಕೂಡ ನಮಗೆ. ಸೊ ಈ ಒಂದು ಹೆಪಟೈಟಿಸ್ ಎ ಇರುವವರಿಗೆ ಮದ್ಯಪಾನದಿಂದ ಸಮಸ್ಯೆಗಳು ಬರುತ್ತೆ ನೋಡಿ. ಹೆಪಟೈಟಿಸ್ ಎ ಯಾರನ್ನು ಅಧಿಕವಾಗಿ ಪ್ರಾಬ್ಲಮ್ ಕೊಡ್ತದೆ ಅಂದರೆ ಯಾರಿಗೆ ಮುಂಚಿತವಾಗಿ ಲಿವರ್ ತೊಂದರೆ ಇದೆ. ಈಗ ಕ್ರಾನಿಕ್ ಆಲ್ಕೋಹಾಲಿಕ್ಸ್, ಪ್ರತಿದಿನ ಕುಡಿಯುವವರು, ಹೂ ಡಿಪೆಂಡ್ ಆನ್ ಆಲ್ಕೋಹಾಲ್, ಅವರಿಗೆ ಫ್ರಾಮ್ ದ ಬಿಗಿನಿಂಗ್ ಲಿವರಲ್ಲಿ ತೊಂದರೆ ಶುರುವಾಗಿರ್ತದೆ. ಫ್ಯಾಟಿ ಲಿವರ್ಸ್ ಅಥವಾ ಸಿರೋಸಿಸ್ ಆಫ್ ದ ಲಿವರ್. ಸೊ ಲಿವರ್ ಆಲ್ರೆಡಿ ಪೆಟ್ಟು ತಿಂದಿದೆ. ಅಂಥ ಸ್ಥಿತಿಯಲ್ಲಿ ಆ್ಯಂಡ್ ಪ್ಲಸ್ ಅಫ್ಕೋರ್ಸ್ ನಿಮ್ಮ ಇಮ್ಯುನಿಟಿ ವಿತ್ ಆಲ್ಕೋಹಾಲ್ ಕಮ್ಸ್ ಡೌನ್. ಸೊ ನಾವು ಅಂಥ ಸ್ಥಿತಿಯಲ್ಲಿ ಇಂಥ ಒಂದು ಲಿವರ್ ಸ್ಪೆಸಿಫಿಕ್ ವೈರಸ್ ಅಟ್ಯಾಕ್ ಮಾಡಿದರೆ ಇಟ್ಸ್ ವೆರಿ ಹ್ಯಾಪಿ. ಯಾಕೆಂದರೆ ದಟ್ಸ್ ದ ಬೆಸ್ಟ್ ಸಿಚುವೇಶನ್ ಫಾರ್ ಇಟ್. ಯಾಕೆಂದರೆ ಲಿವರ್ ಇಸ್ ನಾಟ್ ಇನ್ ಅ ಪೊಸಿಷನ್ ಟು ಫೈಟ್ ಬ್ಯಾಕ್ ಅಲ್ವಾ. ಸೊ ಪೆಟ್ಟು ತಿಂದಲ್ಲಿ ಜಾಸ್ತಿ ಪೆಟ್ಟು ಬೀಳೋದಲ್ಲ. ಸೊ ಆಲ್ಕೋಹಾಲ್ ಡೈರೆಕ್ಟ್ಲಿ ಕಾಸ್ ಇಲ್ಲದಿದ್ದರೂ ಸಹ ನಮ್ಮ ಲಿವರನ್ನು ಕೆಡಿಸಿ ವೈರಸನ್ನು ಇನ್ವೈಟ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಮಾಡಿ ಕೊಡ್ತದೆ. ಸೊ ದಿಸ್ ಇಸ್ ದ ರೀಸನ್ ವೈ ಈವನ್ ಈಗ ನಾವು ಚೇತರಿಸಿಕೊಳ್ಳುವಾಗ ಸಹ ಆಲ್ಕೋಹಾಲ್ ಅಥವಾ ಯಾವುದೂ ಮದ್ದು ಲಿವರಿಗೆ ಟಾಕ್ಸಿಕ್ ಆಗುವಂತನೂ ನಾವು ಅವಾಯ್ಡ್ ಮಾಡಬೇಕು. ಓಕೆ, ರೈಟ್. ಇನ್ನು ಗರ್ಭಿಣಿಯರಿಗೆ, ಸೊ ಇವರಿಗೆ ಈ ಒಂದು ಹೆಪಟೈಟಿಸ್ ಎ ಬಂದರೆ ಸಮಸ್ಯೆಗಳು ಬರುತ್ತಾ, ಹೇಗೆ? ನೋಡಿ, ವೈರಲ್ ಡಿಸೀಸ್, ಸೊ ತನ್ನಷ್ಟಕ್ಕೆ ಗುಣ ಆಗಬೇಕು. ಬಟ್ ಗರ್ಭಿಣಿಯರು ಆರ್ ಅ ಡಿಫ್ರೆಂಟ್ ಸಬ್ಸೆಟ್. ಅಂದರೆ ಆ್ಯಸ್ ಸಚ್ ದೇ ಆರ್ ಅ ಲಿಟಲ್ ಸೆನ್ಸಿಟಿವ್ ಸಬ್ಸೆಟ್ ಆಫ್ ಪಾಪ್ಯುಲೇಷನ್. ಅಂಥವರಿಗೆ ಇದು ಬಂದು ಹೋದರೆ ಏನು ತೊಂದರೆ ಇಲ್ಲ. ಆದರೆ ಸೆಕೆಂಡ್ ಅಥವಾ ಥರ್ಡ್ ಟ್ರೈಮೆಸ್ಟರಲ್ಲಿ ಬಂದರೆ ಪ್ರೀ ಟರ್ಮ್ ಲೇಬರ್ ಆಗಬಹುದು, ಅಥವಾ ಏನಾದರೂ ಪ್ಲೆಸೆಂಟಾ ಇಶ್ಯೂಸ್ ಬರಬಹುದು. ಡೆಲಿವರಿ ಟೈಮಲ್ಲಿ ಮಗುವಿಗೆ ಹರಡೋದು ಆಲ್ಮೋಸ್ಟ್ ನಾಟ್ ಸೀನ್. ಇಂಪಾಸಿಬಲ್ ಹೇಳಲಿಕ್ಕಾಗೋದಿಲ್ಲ, ಬಟ್ ನಾಟ್ ರಿಯಲಿ ಸೀನ್. ಬಟ್ ಎಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಂಪ್ಲಿಕೇಶನ್ಸ್ ಆಗುವ ಸಾಧ್ಯತೆಗಳು ಇವೆ. ಓಕೆ, ರೈಟ್. ಸೊ ನೀವು ಹೇಳಿದ್ರಿ ನೈರ್ಮಲ್ಯತೆ, ಹೈಜೀನ್ ಅನ್ನುವಂಥದ್ದು ಪ್ರಮುಖವಾಗಿ ಬೇಕಾಗಿರುವಂಥದ್ದು ಅಂತ. ಸೊ ಆ ಒಂದು ಹೈಜೀನ್ ಇದ್ರೆ ಹೆಪಟೈಟಿಸ್ ಎ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೋದು ನಮ್ಮ ಲೈಫ್. 100%. ಸೊ ಆ್ಯಂಡ್ ಆಬ್ವಿಯಸ್ಲಿ ಇವಾಗಿನ ಲೈಫ್ ಸ್ಟೈಲಿಗೆ ಕಂಪೇರ್ ಮಾಡಿದರೆ ನಾವು ಆದಷ್ಟು ಜಾಗ್ರತೆ ಇನ್ನೂ ಹೆಚ್ಚು ಮಾಡ್ತಾ ಹೋಗಬೇಕಾಗತ್ತೆ. ದಿನಕ್ಕೊಂದು ಹೊಸ ರೋಗಗಳು ಕಾಣಿಸ್ಕೊಳ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಆ ಸಮಯದ ಪ್ರೆಷರ್ನ ನಡುವಲ್ಲಿ ನಾವು ಓಡ್ತಾ ಇರುವಾಗ ನಮಗೆ ತೊಳೆದು ತಿನ್ನೋದಕ್ಕೂ ಕೂಡ ಟೈಮ್ ಇರೋದಿಲ್ಲ. ಬಟ್ ಆಬ್ವಿಯಸ್ಲಿ ಡಾಕ್ಟರ್ ಹೇಳಿದ ಹಾಗೆ ನಮ್ಮ ಹೆಲ್ತ್ ಸರಿ ಇರಬೇಕು, ನಾಳೆ ದೊಡ್ಡ ಸಮಸ್ಯೆ ಬರಬಾರ್ದು ಅಂತ ಇದ್ದರೆ ಇವಾಗಿಂದನೇ ಎಚ್ಚೆತ್ತುಕೊಳ್ಳುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಾಕ್ಟರ್, ಕಾರ್ಯಕ್ರಮದ ಆಲ್ಮೋಸ್ಟ್ ಕೊನೆ ಹಂತದಲ್ಲಿದ್ದೀವಿ. ಯಾರೇ ವೈದ್ಯರು ಬಂದರೂ ಕೂಡ ನಮ್ಮ ವೀಕ್ಷಕರಿಗಾಗಿ ಒಂದು ಮೆಸೇಜನ್ನು ನಾವು ರಿಕ್ವೆಸ್ಟ್ ಮಾಡ್ತೀವಿ. ಸೊ ನಿಮ್ಮ ಒಂದು ಸಂದೇಶ ನಮ್ಮ ವೀಕ್ಷಕರಿಗೋಸ್ಕರ. ಆರೋಗ್ಯವೇ ಭಾಗ್ಯ ಅಷ್ಟೇ. ನಮಗೆ ಆರೋಗ್ಯ ಇದ್ದರೆ ಹಣದ ಕೊರತೆ ಇರಲಿ, ಏನಾದರೂ ಬೇರೆ ತೊಂದರೆ ಇರಲಿ, ಅದು ನಾವು ಹೇಗಾದರೂ ಸರಿ ಮಾಡಬಹುದು. ಆದರೆ ಆರೋಗ್ಯಕ್ಕೆ ಸ್ಯಾಡ್ಲಿ ನಾವು ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡುವುದಿಲ್ಲ. ಎಸ್ಪೆಷಲಿ ನಾವು ಈ ಹೆಪಟೈಟಿಸ್ ಈಗಿನ ಟೈಮಲ್ಲಿ ಒಂದು ಲಾಸ್ಟ್ 2 ಮಂತ್ಸಲ್ಲಿ ನಾವು ಮಂಗಳೂರಲ್ಲಿ ಎಸ್ಪೆಷಲಿ ನೋಡಿದ್ದು ತುಂಬಾ ಜಾಸ್ತಿ ಕೇಸಸ್ ಆಗ್ತಾಯಿದೆ. ಅನ್ಸೈಂಟಿಫಿಕ್ ಕನ್ಸ್ಟ್ರಕ್ಷನ್ ಆಗಲಿ, ಅಥವಾ ನಮ್ಮ ಸಿವೇಜ್ ವಾಟರ್, ಡ್ರಿಂಕಿಂಗ್ ವಾಟರ್ ಮಿಕ್ಸ್ ಆಗಿ, ವಾಟ್ ಎವರ್ ದ ರೀಸನ್ ಈಸ್, ನಮ್ಮ ಸೈಡಿಂದ ಮಾಡೋದು ವೆರಿ ಸಿಂಪಲ್. ಶುದ್ಧ ನೀರು ಕುಡಿಯೋದು, ಕ್ಲೀನ್ ಆಹಾರ ತಿನ್ನೋದು ಅಷ್ಟೇ. ಇಟ್ ಇಸ್ ದೊಡ್ಡ ಕೆಲಸ ಏನಿಲ್ಲ. ಸೊ ಇಷ್ಟು ನಾವು ನಮ್ಮ ಜೀವಕ್ಕೋಸ್ಕರ ಮಾಡೋದೇನು ದೊಡ್ಡದಲ್ಲ. ಆಫ್ಕೋರ್ಸ್ ಲಸಿಕೆಗಳಿವೆ, ದೇ ಆರ್ ನಾಟ್ ವೆರಿ ಪಾಪ್ಯುಲರ್, ಬಟ್ ಆ್ಯಸ್ ಐ ಟೋಲ್ಡ್ ಯು ಒಳ್ಳೆ ಲಸಿಕೆಗಳಿವೆ. ಸೊ ಈ ಲಸಿಕೆಗಳನ್ನು ತಗೊಳ್ಳಿ. ಈಗ ನಿಮಗೆ ಕಾಯಿಲೆ ಬಂದು ಪೋಸ್ಟ್ ಎಕ್ಸ್ಪೋಜರ್ ಆಗಿಯೇ ನೀವು ತಗೋಬೇಕಂತ ಇಲ್ಲ. ನೀವು ಪ್ರೀ ಎಕ್ಸ್ಪೋಜರ್, ನಿಮಗೆ ಈಗ ಈ ಟೈಮಲ್ಲಿ ನಿಮಗೆ ಯಾವುದೇ ಸಿಂಪ್ಟಮ್ಸ್ ಬರುವ ಮುಂಚೆ ಸಹ ನೀವು ಲಸಿಕೆಯನ್ನು ತಗೊಳ್ಬೋದು. ಸೊ ಪ್ಲೀಸ್ ಗೋ ಹೆಡ್, take your hepatitis A vaccine, keep your liver and yourself and your surroundings safe. Yes. ಸೊ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬ ಇಂಪಾರ್ಟೆಂಟ್ ಡೀಟೇಲ್ಸನ್ನು ಹೇಳ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. My pleasure. ಎಸ್.
ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಹೆಪಟೈಟಿಸ್ ಎ ಅನ್ನುವಂತಹ ರೋಗದ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ. ಅದರ ಜೊತೆಗೆ ನಮ್ಮ ಈ ಬ್ಯುಸಿ ಲೈಫಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಕಾಪಾಡಿಕೊಳ್ಳದೇ ಇದ್ದರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಅದರಿಂದ ನಾವು ಮಾತ್ರ ಅಲ್ಲ ನಮ್ಮ ಜೊತೆ ಇರುವವರು ಕೂಡ ಸಫರ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇರಲಿ, ಎಷ್ಟೇ ನೀವು ಕೈಕಾಲು ಹೊಡ್ಕೊಂಡು ಕೆಲಸ ಮಾಡಿ, ನಿಮ್ಮ ಆರೋಗ್ಯ ಕೈ ಕೊಟ್ಟರೆ ನೀವೆಷ್ಟೇ ಕೆಲಸ ಮಾಡಿದರೂ ಕೂಡ ಅದು ವೇಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನಾವು ಕೂಡ ಸಾಕಷ್ಟು ವರದಿಗಳನ್ನು ಮಾಡಿರ್ತೇವೆ. ಅಲ್ಲಿ ಕೊಳಚೆ ನೀರು, ಚರಂಡಿ ನೀರು, ಡ್ರೈನೇಜ್ ನೀರು ಸರಿಯಾಗಿ ಹೋಗ್ತಾ ಇಲ್ಲ, ರೋಡಲ್ಲೇ ಹರಿತಾ ಇದೆ, ಸಾಂಕ್ರಾಮಿಕ ರೋಗದ ಭೀತಿ ಬರ್ತಾ ಇದೆ. ಸೊ ಎಲ್ಲ ವರದಿಗಳನ್ನು ಮಾಡ್ತೇವೆ. ಅದರ ಜೊತೆಗೆ ನಮ್ಮನ್ನು ಕೂಡ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾನೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇದೆ, ನನಗೆ ಹೆಪಟೈಟಿಸ್ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ, ಅಥವಾ ನಾನೇನು ಸಮಸ್ಯೆ ಪಟ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಾನು ನನ್ನನ್ನು ಕ್ಲೀನಾಗಿ ಇಟ್ಕೊಳ್ಳೋಕ್ಕಾಗಲಿಲ್ಲ, ನನಗೆ ಈ ಸಮಸ್ಯೆ ಬರುತ್ತೆ ಅಂತ ಏನಾದರೂ ಇದ್ದರೆ, ಅಥವಾ ಈ ಕುರಿತಂತೆ ನಿಮಗೆ ಇನ್ನಷ್ಟು ಮಾಹಿತಿಗಳು ಬೇಕಾಗಿದ್ದರೆ ದಯವಿಟ್ಟು ಎನಪೋಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡ್ಯಾಲ್ಬೆಲ್ಗೆ ವಿಸಿಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೋಡ್ತಾ ಇರಿ ಗೈಜ್ ವರ್ಲ್ಡ್ 24x7.